ಮೊನ್ನೆ 99.8% ಮಾರ್ಕ್ಸ್ ಬಂದಿರತಕ್ಕಂಥ ವಿದ್ಯಾರ್ಥಿನಿ ಮೊನ್ನೆ ಸುಸೈಡ್ ಮಾಡಿಕೊಳ್ಳು. ಯಾಕೆ ಸುಸೈಡ್ ಮಾಡಿಕೊಳ್ಳು? ಡೆತ್ ನೋಟ್ ಅಲ್ಲಿ ಇದೆ, ನನ್ನಮ್ಮ ಪ್ರೆಷರ್ ಹಾಕ್ತಾ ಇದ್ರು, ಮಾರ್ಕ್ಸ್ ಕಡಿಮೆ ಆಯ್ತು ಹೇಳ್ತಾರೆ, ಅದಕ್ಕೊಂದು ಸುಸೈಡ್ ಮಾಡ್ಕೋತಾ ಇದ್ದಾನೆ. ಕುಂದಾಪುರದಲ್ಲಿ ಒಬ್ಬ ಹುಡುಗ ಮೊನ್ನೆ ಸಿಟಿ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಕಡಿಮೆ ಆಯ್ತು, ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಸುಸೈಡ್ ಮಾಡ್ಕೊಳ್ತಾರೆ. ಸರ್, ಪೋಷಕರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಯೋಚನೆ ಮಾಡಿ, ಪೋಷಕರ ಯೋಚನೆ ಮಾಡಿ. ಬರೇ ಮೆಡಿಕಲ್ ಫೀಲ್ಡ್ ಅಲ್ಲ, ಬರೀ ಬಿ ಫೀಲ್ಡ್ ಸರ್, ಬೇರೆ 106 ಫೀಲ್ಡ್ಸ್ ಇವತ್ತಿದೆ, 106 ಕ್ಷೇತ್ರ ಇದೆ. ಮಕ್ಕಳು ಅದಕ್ಕೆ ಪ್ರಿಪೇರ್ ಆಗಬಹುದಲ್ಲ. ನಂದಿಕೂರು ಶಾಲೆ ಸ್ನೇಹಿತರೆ ಯಾವಾಗ ಸಾರ್ಥಕ್ಯವನ್ನು ಪಡೆಯುತ್ತೆ ಅಂತ ಹೇಳಿ ಸರ್, ನಂದಿಕೂರು ಶಾಲೆಗೆ ಸಾರ್ಥಕತೆ ಬರೋದು, ಚಿನ್ನದ ಪದಕ ಬರೋದು ಯಾವಾಗ ಅಂದ್ರೆ ಇಲ್ಲಿ ಕಲ್ತ ಮಗು IAS ಎಕ್ಸಾಮ್ ಅನ್ನು ಪಾಸ್ ಮಾಡಿದಾಗ. ಯಾಕೆ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪೇರ್ ಆಗಬಾರದು? ಚಪ್ಪಾಳೆ ಬರೋದಿಲ್ಲ ನಮ್ಗೆ. ಯೋಚನೆ ಮಾಡಿ, ನಂದಿಕೂರಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿ IPS ಎಕ್ಸಾಮಿಗೆ ಯಾಕೆ ಪ್ರಿಪೇರ್ ಆಗಬಾರದು? ಯಾಕೆ ಬರೇ ಡಾಕ್ಟರ್, ಯಾಕೆ ಬರೇ ಇಂಜಿನಿಯರ್? ಯೋಚನೆ ಮಾಡಿ. ನಮ್ಮ ಮಕ್ಕಳು ಬಹಳ ಬುದ್ಧಿವಂತರು ಸರ್, ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರು. ಕನ್ನಡ ಮೀಡಿಯಂ ಅಲ್ಲಿ ಕಲಿತ ಮಕ್ಕಳು, ಆಂಗ್ಲ ಮಾಧ್ಯಮ ಮಕ್ಕಳು ತುಂಬಾ ಬುದ್ಧಿವಂತರು ಸರ್. ಯೋಚನೆ ಮಾಡಿ, IAS ಪರೀಕ್ಷೆ ಬೇಕಾಗಿರ್ತಕ್ಕಂಥ ಬ್ರೈನ್ ಅವರ ಹತ್ರ ಇದೆ, ಯಾಕೆ ಅವರು ಪ್ರಿಪೇರ್ ಆಗಬಾರದು? ಯಾಕೆ ಮಕ್ಕಳನ್ನ ಪ್ರೆಷರ್ ಹಾಕುವಂತದ್ದು? ಯಾಕೆ ಒತ್ತಡವನ್ನು ಕ್ರಿಯೇಟ್ ಮಾಡುವಂತದ್ದು?